ಅಲ್ಲ, ಸ್ಮಾರ್ಟ್ ಸಿಟಿ ಒಂದು ಲಿಮಿಟೇಷನ್. ನಿಮ್ಮ ತುಮಕೂರು ಬೆಳೀತಾ ಇರೋದು ನೋಡಿದ್ರೆ, ತುಮಕೂರು ಕೈಗಾರಿಕೆಗಳು HAL ಬಂದಿದೆ, ನಿಮ್ಮ ವಸಂತ ನರಸಾಪುರ ಇದಾಗಿದೆ. ಬೆಂಗಳೂರಿಗೆ ಇನ್ಫ್ರಾಸ್ಟ್ರಕ್ಚರ್ಗೆ ಯಾವುದಾದ್ರೂ ಒಂದು ಅನುಕೂಲವಾದ ಒಂದು ಜಿಲ್ಲೆ ಇದ್ದರೆ ಅದು 100ಕ್ಕೆ 100 ತುಮಕೂರು. ಇದು ನಾನು ಹೇಳ್ತಾ ಇರೋದಲ್ಲ, ಟೆಕ್ನಿಕಲ್ ಆಗಿ ಇರ್ತಕ್ಕಂಥ ಕೆಲವು ನಿವೃತ್ತ ಅಂತ ಮಾಡ್ತಾ ಇರೋದು ಇವೆಲ್ಲವೂ ಕೂಡ ನಡೀತಾ ಇದೆ. ಒಂದು ನಿಮಗೆ ಗೋವಿಂದರಾಜನಗರ ಏನು ನಮ್ಮ ಶಾಸಕನಾಗಿ ಮಿನಿಪೇಟೆ ಇರ್ಬೋದು, ಗೋವಿಂದರಾಜನಗರ ಇರ್ಬೋದು, ವಿಜಯನಗರ ಇರ್ಬೋದು, ಚಾಮರಾಜನಗರದಲ್ಲಿ ಉಸ್ತುವಾರಿ ಮಂತ್ರಿ ಆಗಿ, ಈ ಭಾಗದಲ್ಲೂ ಕೂಡ 3 ಬಾರಿ ಉಸ್ತುವಾರಿ ಮಂತ್ರಿ ಆಗಿದ್ದವನು, ರಾಯಚೂರಿನಲ್ಲಿದ್ದವನು, ಮತ್ತು ಹಾಸನ, ಅಲ್ಲಿಂದ ಕೊಡಗು, ಮೈಸೂರು, ಹೀಗೆ ಎಲ್ಲ ಕೆಲಸ ಮಾಡಿದ್ದೀನಿ. ನಿಮ್ಗೆ ಒಂದು ವಿನಂತಿ ಮಾಡ್ತೀನಿ, ಸಣ್ಣ ಪುಟ್ಟದ ಬಿಡ್ರಪ್ಪ. ಈ ಜಿಲ್ಲೆಗೆ ಎಲ್ಲೋ ಭಗವಂತನ ಆಶೀರ್ವಾದ, ಗುರುಗಳ ಆಶೀರ್ವಾದ, ಪ್ರಕೃತಿ ನಿಯಮ ಅಂತ ಕಾಣಿಸ್ತದೆ. ನಾನು ಕಳಿಸವ್ರೆ, ನಾನು ಏನು ಮಾಡ್ತೀನಿ ಅನ್ನೋದಕ್ಕಿಂತ ಹೆಚ್ಚಾಗಿ ಸಾಧನೆಗಳು ಮಾತಾಡಬೇಕಾಗುತ್ತೆ. ನೋಡ್ರಿ, ಸದಾನಂದ ಗೌಡ್ರ ಅಂತವ್ರನ್ನ, ಮತ್ತೆ ನಮ್ಮ ಮೈಸೂರಿನ ಸಂಸದ ಪ್ರತಾಪ್ ಸಿಂಹ ಅಂತವ್ರನ್ನ, ಎಂತೆಂಥ ದೊಡ್ಡ ದೊಡ್ಡ ನಾಯಕರುಗಳನ್ನೇ ಸಮಾಧಾನ, CT ರವಿಯಿಂದ ಹಿಡಿದು ಈಶ್ವರಪ್ಪನವರಿಂದ ಹಿಡಿದು ಪಕ್ಷದಲ್ಲಿ ಟಿಕೆಟ್ ವಂಚಿತರಾಗಿರೋಂಥವ್ರಿಗೆ ಸಮಾಧಾನ ಮಾಡಿದೆ ಪಾರ್ಟಿ ಹೈಕಮಾಂಡ್ ಇಸ್ ಸುಪ್ರೀಂ ದೆನ್ ಎವ್ರಿಥಿಂಗ್. ಮೋದಿ ಅಮಿತ್ ಶಾ ಅವ್ರು ನಿರ್ಧಾರ ತಗೊಂಡಿದ್ದಾರೆ, ರಾಜ್ಯಾಧ್ಯಕ್ಷರು ನಿರ್ಧಾರ ತಗೊಂಡಿದ್ದಾರೆ, ಯಾರು ಅಭ್ಯರ್ಥಿದ್ರು ಮಾಡಲೇಬೇಕಾಗುತ್ತೆ. ಮಾಧುಸ್ವಾಮಿಗೆ ಬಂದಿದ್ರು, ನಾವು ಮಾಡ್ತಾ ಇದ್ದೋ, ಮಂತ್ರಿ ಆಗಿದ್ರು, ನಾವೆಲ್ಲ ಸಪೋರ್ಟ್ ಮಾಡ್ಲಿಲ್ವ ಅವ್ರಿಗೆ? ಅದರಿಂದ ವೆರಿ ಕ್ಲಿಯರ್ ಆಗಿದೆ. ಯಾವುದೇ ಅದು ನಿಮ್ಮ ನಿಮಿಷ ರೀ, ಇದೊಂದು ದೊಡ್ಡ ನೋಡ್ರಿ, ಭಾರತೀಯ ಜನತಾ ಪಕ್ಷ ಬುದ್ಧಿಜೀವಿಗಳ ಪಕ್ಷ ಆಯ್ತಾ, ತಾಂತ್ರಿಕವಾಗಿ ನಿಪುಣರ ಪಕ್ಷ. ಈಶ್ವರಪ್ಪನವರು 40 ವರ್ಷಗಳ ಕಾಲ ಈ ಪಕ್ಷದಲ್ಲಿ ತಮ್ಮನ್ನೇ ತಾವು ತೊಡಗಿಸ್ಕೊಂಡಿರ್ತಾರೆ. ಒಬ್ಬ ಮುತ್ಸದಿ ಅವ್ರು ಮಾತಾಡ್ತಾರೆ, ಇದಕ್ಕೆಲ್ಲ ಬೇರೆ ಬೇರೆ ರೂಪದಲ್ಲಿ ಇದಾಗ್ತದೆ. ನಾನು ಇವತ್ತು ಮಾಧುಸ್ವಾಮಿ ಮನೆಗೆ ಹೋಗ್ತಾ ಇಲ್ಲ, 3-4 ದಿನ ಕಳೆದ ಮೇಲೆ ಪ್ರಯತ್ನ ಮಾಡ್ತೀವಿ. ಅವ್ರಿಗೆ ಯಾವತ್ತು ಮನಸ್ಸು ಸರಿ ಹೋಗ್ತದೆ ಅವತ್ತು ಅವ್ರ ಮನೆಗೆ ಹೋಗ್ತೀವಿ. ವಿಶ್ವಾಸಕ್ಕೆ ಸಿಕ್ಲಿಲ್ಲ ಅಂದ್ರೆ ಏನು ಮಾಡ್ತಾರೆ ಸರ್? ಒಂದು ನಿಮಿಷ ಅಪ್ಪ, ಇವೆಲ್ಲ ಭಗವಂತ ಕ್ಷೇತ್ರ ಕಣಯ್ಯ, ಅಲ್ಲಿದ್ದಾರೆ ಪುಣ್ಯಾತ್ಮ, ಇಲ್ಲಿಂದನೇ ಅವ್ರು ಶುರು ಆಗಿರೋದು. ಥ್ಯಾಂಕ್ ಯು.